ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಹಾಗಲಕಾಯಿಯಿಂದ ನಿಮಗೆ ಚಿಪ್ಸ್ ಮಾಡಿ ತೋರಿಸ್ತೀನಿ. ಬರೀ ಆಲೂಗಡ್ಡೆ ಚಿಪ್ಸ್ ಮಾಡಿ ತಿನ್ನೋದಲ್ಲ, ಹಾಗಲಕಾಯಿಂದನೂ ಒಂದು ಸ್ವಲ್ಪ ಮಸಾಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಚಿಪ್ಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ತುಂಬ ಸೂಪರಾಗಿರುತ್ತೆ. ಹಾಗಲಕಾಯಿ ಮಕ್ಕಳು ತಿನ್ನಲ್ಲ ಅಂದರೆ ಈ ಥರದೊಂದು ಚಿಪ್ಸ್ ಮಾಡಿ ಕೊಡಿ. ಇವಾಗ ನಾನು ಕಟ್ ಮಾಡೋದು ತೋರಿಸ್ತೀನಿ, ಬನ್ನಿ. ನೋಡಿ, ಈ ಥರ ನಾವು ಎರಡು ಕಡೆ ಈ ಥರ ತೆಗೆದುಬಿಟ್ಟು ನಾವು ನೀಟಾಗಿ ಚಿಕ್ಕ ಚಿಕ್ಕದು ಲೇಸ್ ಬರೋ ಥರ ನಾವು ಕಟ್ ಮಾಡ್ಕೋಬೇಕು. ಚಾಕುಯಿಂದನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಬಿಟ್ಟು ನಾವು ಚಿಪ್ಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಹಾಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತಿಂಗಳಲ್ಲಿ ಒಂದು 2 ಸತಿ ಆದ್ರೂ ಹಾಗಲಕಾಯಿ ಪಲ್ಯ ಆಗಲಿ, ಗೊಜ್ಜಾಗಲಿ, ಸಾಂಬಾರಾಗಲಿ, ಈ ಥರ ಚಿಪ್ಸ್ ಆಗಲಿ, ಇಲ್ಲ ಇದ್ರದ್ದು ಹಾಗಲಕಾಯಿ ಕಬಾಬ್ ಆಗಲಿ, ಯಾವ ರೀತಿ ಮಕ್ಕಳು ತಿಂತಾರೆ ಆ ರೀತಿ ನೀವು ಮಾಡಿ ಕೊಡ್ಬೋದು. ನೋಡಿ, ಈ ಥರ ನಾನು ಎಲ್ಲನೂ ಕಟ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ನಾನು ಎಲ್ಲನೂ ಕಟ್ ಮಾಡ್ಕೊಂಬಂದಿದ್ದೀನಿ. ಇವೆಲ್ಲ ಕಟ್ ಮಾಡ್ಕೊಂಬಿಟ್ಟು ಬೀಜ ಇದ್ದರೆ ಮಾತ್ರ ಬೀಜ ತೆಗೀರಿ, ಎಳೆದಿದ್ದರೆ ನೀವು ತೆಗಿಯೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಬೀಜ ತೆಗೆದು ನಾನು ಬಟ್ಲಲ್ಲಿ ಒಂದು ಬಟ್ಲಿಗೆ ನೀರು ಹಾಕ್ಕೊಂಬಿಟ್ಟು ನಾನು ಇದನ್ನು ಉಪ್ಪು ಹಾಕಿ ನೆನೆ ಇಡೋದು ತೋರಿಸ್ತೀನಿ. ನೋಡಿ, ನಾನೆಲ್ಲ ಕಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಇದನ್ನು ಉಪ್ಪಲ್ಲಿ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡೋಣ. ಯಾಕಂದ್ರೆ ಕಹಿ ಇರೋದಿದ್ರೂ ಇದರಲ್ಲೆಲ್ಲ ಬಿಡುತ್ತೆ. ಒಂದು ಸ್ವಲ್ಪ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ನೀವು ಇದಕ್ಕೆ ಏನು ಹಾಕಬೇಕಂತ ನಾವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಒಂದು 10 ನಿಮಿಷ ನೆನೆದ್ರಾಗೆ ಇದೆಲ್ಲ ನಾವು ಪೇಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ನೋಡಿ 2-3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು, ಇದು ಸ್ವಲ್ಪ ಮೈದಾ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟು. ಬೇಕಂದ್ರೆ ನೀವು ಕಡಲೆ ಹಿಟ್ಟು ಹಾಕ್ಕೋಬೋದು, ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿಬಿಟ್ಟು ಚಿಲ್ಲಿ ಪೌಡ್ರ್ ಹಾಕಿ ನಾವು ಕಲಸಿ ಒಂದು 10 ನಿಮಿಷ ಬಿಟ್ಟು ನಾವು ಎಣ್ಣೆಲಿ ಹಾಕಿಬಿಟ್ರೆ ಸಾಕು, ಹಾಗಲಕಾಯಿ ಚಿಪ್ಸು ರೆಡಿ ಆಗುತ್ತೆ. ನೋಡಿ, ನಾನು 10ರಿಂದ ಒಂದು 15 ನಿಮಿಷ ಆಗಿತ್ತು. ಇದನ್ನೆಲ್ಲ ನೀಟಾಗಿ ಉಪ್ಪಲ್ಲಿ ಹಾಕಿಟ್ಟಿದ್ದೆ. ಆ ಉಪ್ಪು ನೀರು ಚೆಲ್ಲಿ ಮತ್ತೆ ಒಂದು 2 ಸತಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ನಾನು ಇದನ್ನು ಕಲ್ಸಕ್ಕೆ ಹಾಕ್ತೀನಿ. ನೋಡಿ, ಒಂದು ಬೌಲ್ ತೊಗೋಬೇಕು. ತೊಗೊಂಡ್ಬಿಟ್ಟು ನಾವು ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ನಾವು ಮಸಾಲೆ ಹಾಕೋಣ. ನೋಡಿ, ಮೈದಾ ಹಿಟ್ಟು ಒಂದು 2 ಸ್ಪೂನು, ಕಾರ್ನ್ಫ್ಲವರು ಒಂದು 2-3 ಸ್ಪೂನಷ್ಟು, ಜೋಳದ ಹಿಟ್ಟು ಒಂದು 2 ಸ್ಪೂನಷ್ಟು, ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಸೊಪ್ಪು, 1 ಸ್ಪೂನು ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ನಾವು ಇದನ್ನೇ ಕಲಸಿ ಮಾಡಿ ನೋಡಿ, ನೀವು ಎಷ್ಟು ಟೇಸ್ಟ್ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಹಿ ಇರೋದಂತೆ ಗೊತ್ತಾಗಲ್ಲ ಇದು. ಇವಾಗ ನಾವು ಇದನ್ನು ಮಿಕ್ಸ್ ಮಾಡೋಣ. ನಾವು ಇದನ್ನು ಕಲಸೋಣ. ನೋಡಿ, ಕಲಿಸ್ಬಿಟ್ಟು ನಾವು ಒಂದು 5 ನಿಮಿಷ 10 ನಿಮಿಷ ಟೈಮ್ ಇದ್ದರೆ ಒಂದು 20 ನಿಮಿಷ ಇಟ್ಟರು ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇವಾಗ ನಾನು ಕಲಸಿ ಒಂದು 5 ನಿಮಿಷ ಇದನ್ನು ಬಿಡ್ತೀನಿ. ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ಮಾಗೆ ಹನಿನೇ ನೀರು ಹಾಕ್ಕೊಂಬಿಟ್ಟು 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಈ ಥರ ನಾವು ಕಲಸಿಟ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ನೋಡಿ, ನಾನು ಆವಾಗಲೇ ಅದಕ್ಕೂ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಆಮೇಲೆ ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಬಿಟ್ಟು ನೀವು ಮಿಕ್ಸ್ ಮಾಡ್ಬೋದು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು ಕಲಸಿಬಿಟ್ಟು ನೀವು ಇಟ್ಕೋಬೇಕು. ನಿಮ್ಗೆ ಯಾರಿಗೆ ಇಷ್ಟ ಇರೋರಿಗೆ ಕಡಲೆ ಹಿಟ್ಟು ಹಾಕ್ಕೋಬೋದು. ನಾನು ಕಡಲೆ ಹಿಟ್ಟು ಬೇಡ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದ್ರೆ ನೀವು ಕಡಲೆ ಹಿಟ್ಟು ಹಾಕಿಬಿಟ್ಟು ಕಲಸಿಬಿಟ್ಟು ನೀವು ಚಿಪ್ಸು ಮಾಡ್ಕೋಬೋದು. ಈ ಥರದೊಂದು ಹಾಗಲಕಾಯಿ ಮಕ್ಕಳಿಗೆ ಮಾಡಿ ಬಾಕ್ಸಲ್ಲಿ ಇಟ್ಕೊಟ್ರೆ ನೋಡಿ, ಈ ಥರ ಕಲಿಸ್ಬಿಟ್ಟು ನಾವು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಯಾಕಂದರೆ ಇದು ಮಸಾಲೆ ಎಲ್ಲ ಇದಕ್ಕೆ ಇಟ್ಕೋಬೇಕು. ಹಿಡ್ಕೊಂಡಾದ ನಂತರ ನಾವು ಎಣ್ಣೆಲಿ ಬಿಡೋಣ. ಒಂದು 10 ನಿಮಿಷ ಬಿಟ್ಟು ನಾವು ಎಣ್ಣೆಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ನಾನು ಒಂದೊಂದಾಗಿ ಇದನ್ನ ಹಾಗಲಕಾಯ್ದು ಮಿಕ್ಸ್ ಮಾಡಿರೋದು ನಾನು ಒಂದೊಂದಾಗಿ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡಿ ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಅವಾಗ ನೀವೇ ಪದೇ ಇದನ್ನು ಮಾಡೋಕ್ಕೆ ಶುರು ಮಾಡ್ತೀನ. ಮಕ್ಕಳು ಹಾಗಲಕಾಯಿ ಕೊಟ್ಟರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಲಕಾಯಿ ಈ ಥರ ಮಾಡಿ ಕೊಡೋದ್ರಿಂದ ಎಲ್ಲರೂ ತಿನ್ಬೋದು.
ಶುಗರು ಬಿ ಪಿ ಇರೋರಂತೂ ಫಸ್ಟ್ ಹಾಗಲಕಾಯಿ ತಿನ್ನೋದು ಒಳ್ಳೆಯದು. ಇದು ಸ್ವಲ್ಪ ಒಂದು ನಿಮಿಷ ಬಿಡೋಣ. ನೋಡಿ ಒಂದು ಸತಿ ಇದನ್ನು ತಿರುವಾಕೋಣ. ಇದು ಈ ಥರ ಎಣ್ಣೆಲಿ ನಾವು ಕರಿಯೋದಕ್ಕೆ ಕಹಿನೇ ಇರಲ್ಲ. ನೀವು ಒಂದು ಸತಿ ಮಾಡಿ ನೋಡಿ. ಮತ್ತು ನಿಮಗೆ ಬೇಕಂದರೆ ಕಡಲೆ ಹಿಟ್ಟು ಹಾಕೋಬೋದು. ನಾನು ಕಡಲೆ ಹಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ ಅಂಥೇಳಿ ನಾನು ಜೋಳದ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರು ಹಾಕ್ಬಿಟ್ಟು ನಾನು ಇದು ಚಿಪ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಇನ್ನೊಂದು ಟ್ರಿಪ್ಪು ಬೇಯಲಿ. ನೋಡಿ ರೆಡಿಯಾಗಿದೆ ಇದು. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಇದೇ ಥರ ನಾನು ಇನ್ನೊಂದು ಟ್ರಿಪ್ಪು ಹಾಕೊಂಬರ್ತೀನಿ, ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅನ್ನ ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋಕೆ ಸೂಪರಾಗಿರುತ್ತೆ. ಈ ಥರ ಹಾಗಲಕಾಯಿದಂದು ಚಿಪ್ಸು ಮಾಡ್ಕೊಳ್ಳಿ. ಇವಾಗ ನಾನು ಇನ್ನೊಂದು ಟ್ರಿಪ್ಪು ಹಾಕ್ಕೊಂಬರ್ತೀನಿ ಅಂತ ನೋಡಿ. ಹಾಗಲಕಾಯಿ ಚಿಪ್ಸು ನಾನು ರೆಡಿ ಮಾಡಿದ್ದೀನಿ. ನಿಮಗೆ ಏನಾದರೂ ಇಷ್ಟ ಇದ್ದರೆ ಕಡಲೆ ಹಿಟ್ಟು ಹಾಕಿ ನೀವು ಈ ಥರನೂ ಮಾಡ್ಕೋಬೋದು. ನಾನು ಕಡಲೆ ಹಿಟ್ಟು ಇಷ್ಟ ಇಲ್ಲ ಅಂತ ನಾನು ಈ ಥರ ಮಾಡಿದ್ದೀನಿ. ಈ ಹಾಗಲಕಾಯಿ ಚಿಪ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅನ್ನ ಸಾಂಬಾರು ಜೊತೆಗೆ ನಂಚ್ಕೊಳ್ಳೋಕೆ ಸೂಪರಾಗಿರುತ್ತೆ. ಅಂಗಡಿಯಿಂದ ತರೋ ಬದಲು ನೀವು ಮನೆಯಲ್ಲೇ ಎಣ್ಣೆಲೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಈ ಹಾಗಲಕಾಯಿ ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕರುಮ್ ಅನ್ನುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ಹಾಗಲಕಾಯಿ ಚಿಪ್ಸು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.